ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗುಡ್ ಈವ್ನಿಂಗ್ ಎಲ್ಲರಿಗೂ. ನೋಡಿ, ಇವತ್ತು ನಾನು ಒಂದು ಡ್ಯೂಟಿ ಅಪ್ಲೋಡ್ ಮಾಡೋದಕ್ಕೆ ಈ ಸೀರೆಯನ್ನು ಉಟ್ಕೊಂಡಿದ್ದು. ಸೀರೆ ಅಂದರೆ ಡೈಲಿ ಒಂದೇ ಡ್ರೆಸ್ ಆ ಥರ ಈ ಥರ ಡ್ರೆಸ್ ಹಾಕಿಬಿಟ್ಟು ಒಂಥರ ಬೇಜಾರಾಗಿ ಅದಕ್ಕೆ ಸೀರೆ ಉಟ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೀರೆ ಆದರೂ ಇಟ್ಟೇನು ಮಾಡೋದು ಅಲ್ವಾ. ನೋಡಿ, ನಮ್ಮ ಮನೆಯವರ ಕತೆಗಳು, ನಮ್ಮ ಗುಬ್ಬಿ ಕತೆಗಳು. ಅದೇ ಈ ಡ್ರೆಸ್ ಹಾಕ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಡ್ಯೂಟಿಗೆ ಬಂದುಬಿಟ್ಟು RT ನಗರಲ್ಲಿ ಇರೋದು. RT ನಗರಲ್ಲಿ ಅಂದರೆ ಅದು ಬಂದುಬಿಟ್ಟು ಅಂಕಲ್ ಒಬ್ಬರೇ ಇರ್ತಾರೆ. ಅದು ನಾನು ಇವಾಗಲೇ ಹೇಳಿರ್ತೀನಿ, ಒಬ್ಬರೇ ಇರ್ತಾರೆ. ಅವ್ರಿಗೆ ಫೀಮೇಲ್ ಬೇಕು, ಯಾರಾದರೂ ಹೆಣ್ಮಕ್ಳು ಇರೋದೇ ಬೇಕು. ಮತ್ತು ಇನ್ನೊಂದೇನೆಂದರೆ ಅವರಿಗೆ ಅಲ್ಲಿ ಮುದ್ದೆ ಮಾಡೋದೇ ಮೇನ್ ಇಂಪಾರ್ಟೆಂಟ್. ಮುದ್ದೆ ಮಾಡಲಿಕ್ಕೆ ಅವರು ಫಸ್ಟೇ ಹೇಳಿಬಿಟ್ಟಿದ್ದಾರೆ, ನಮಗೆ ಮುದ್ದೆ ಮಾಡಲಿಕ್ಕೆ ಬೇಕು ಜನ ಅಂತ, ಮುದ್ದೆ ಮಾಡೋರೇ ಬರಬೇಕು ಅಂತ. ಒಂದು ಸ್ವಲ್ಪ ನೋಡಿ ಇಲ್ಲಿ ಹೇಗಿದೆ ಹುಡುಗ. ಆಮೇಲೆ ಮುದ್ದೆ ಮಾಡಲಿಕ್ಕೆ ಬರಬೇಕು ಅಂತ ಯಾಕೆ ಹೇಳಿಬಿಟ್ಟಿದ್ದಾರೆ ಅಂದರೆ, ನನಗೆ ಒಂದು ಸ್ಟಿಕ್ ಬಂದುಬಿಟ್ಟಿದೆ ಇವತ್ತು. ಖುಷಿಯಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಸ್ಟಿಕ್ ಬಂದು ನೋಡಿ ಇಲ್ಲಿ ಓದ್ತಾ ಇದ್ದಾನೆ ಪಾಪ. ಹಾಂ, ಯೂಟ್ಯೂಬ್ ಓದ್ತಾ ಇದ್ದಾನೆ. ಬೆಳಕಿಗೆ ಏನು ಕಾಣಿಸೋದೇ ಇಲ್ಲ, ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ. ಅದು ಬಂದುಬಿಟ್ಟು ಇವಾಗ ಒಂದು ಡ್ಯೂಟಿ ಬಗ್ಗೆ ಹೇಳ್ತಾ ಇದ್ದೆ ನಾನು. ಅದು RT ನಗರಲ್ಲಿ ಇರೋದು ಡ್ಯೂಟಿ. ಕೇಸು ನಮ್ಮ ತಮ್ಮನ ನೋಡಿ ಹೆಂಗೆ ಕತೆ. RT ನಗರಲ್ಲಿ ಇರೋದು, ಬೆಂಗಳೂರಲ್ಲಿ ಇರೋದು ಡ್ಯೂಟಿ. ಅವ್ರು ಬಂದು ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ ಒಬ್ಬರು. ಅವ್ರು ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಮಧ್ಯಾಹ್ನನೇ ಬರೋದು. ಅವ್ರು ಬಂದುಬಿಟ್ಟು ಅವರಿಗೆ ಏನಂದರೆ ಎಲ್ಲ ಅವ್ರ ಕೆಲಸ ಅವರೇ ಮಾಡ್ತಾರೆ. ಬೆಳಗ್ಗೆ ಹೋಗಿ ಆಫೀಸ್ಗೆ ಹೋಗಿ ಸಂಜೆ ಅವ್ರು ಬರ್ತಾರೆ, ಮಧ್ಯಾಹ್ನ ಹೀಗೆ ಬಂದುಬಿಡ್ತಾರೆ. ಅವರಿಗೆ ಮುದ್ದೆನೇ ಇಂಪಾರ್ಟೆಂಟ್. ಮುದ್ದೆ ಮಾಡಲಿಕ್ಕೆ ಬರಬೇಕು. ಮುದ್ದೆನೇ ಅವರು ನನಗೆ ಒತ್ತಿ ಒತ್ತಿ ಹೇಳಿದ್ದಾರೆ, ಮುದ್ದೆ ಮಾಡೋರನ್ನೇ ನೋಡಮ್ಮ, ಮುದ್ದೆ ಮಾಡೋರಿದ್ರೇ ನೋಡಮ್ಮ ಅಂತ ಪದೇ ಪದೇ ಹೇಳಿದ್ದಾರೆ. ಅದಕ್ಕೆ ಓಕೆ ಸರ್ ಅಂತ ಹೇಳಿದ್ದೀನಿ. ಅದಕ್ಕೆ ಮುದ್ದೆ ಮಾಡೋಕ್ಕೆ ಗೊತ್ತಿರೋರು, ರಾಗಿ ಮುದ್ದೆ ಮಾಡೋಕ್ಕೆ ಗೊತ್ತಿರೋರು ಯಾರಾದರೂ ಇದ್ದರೆ ದಯವಿಟ್ಟು ನಾನು ಈ ನಂಬರ್ ಹಾಕಿದ್ದೀನಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ಖಂಡಿತ ಡ್ಯೂಟಿಗಳು ಕನ್ಫರ್ಮ್ ಇರುತ್ತೆ. ಎಲ್ಲೋ ಅಲ್ಲ, ನಮ್ಮ ಹತ್ರನೇ ಡ್ಯೂಟಿಗಳು ಇರೋದು ಗೈಸ್. ಏನು ಗೊತ್ತಾ, ಬೇರೆಯವರು ಯಾಡ್ ಹಾಕ್ತಾರೆ, ಇನ್ನೊಂದು ಮತ್ತೊಂದು. ನಮಗೆ ಬೇಕಾಗಿರೋದು ಕೆಲಸಕ್ಕೆ, ಮೇಯ್ನಾಗಿ ನಮಗೆ ಬೇಕಾಗಿರೋದು ಕೆಲಸಕ್ಕೆ. ಸೊ ದಯವಿಟ್ಟು ಯಾರಾದರೂ ಇಂಟ್ರೆಸ್ಟ್ ಇರೋರು, ಕಾಲ್ ಬರ್ತೈತೆ, ಇಂಟ್ರೆಸ್ಟ್ ಇರೋರು ನಮಗೆ ಬೇಗ ವಾಟ್ಸಪ್ ಮಾಡಿ ಇಮಿಡಿಯೇಟಾಗಿ ಜಾಯ್ನಿಂಗ್ ಮಾಡ್ಬೋದು. ಮನೆ ಗುಡಿಸೋದು ಒರೆಸೋದು ಒಬ್ಬರೇ ಇರ್ತಾರೆ. ಏನು ಕೆಲಸ ಇರುತ್ತೆ, ನೀವು ಯಾರು ಇರ್ತೀರೋ ಅವರು. ಅದು ಅಲ್ಲದೆ ಮುಂಚಿತ ಹೇಳಿಬಿಟ್ಟಿರ್ತೀನಿ ನಾನು, ಅವ್ರಿಗೆ ಹೇಳಿದ್ದೀನಿ ನಿಮಗೆ. ಏನು ಅಂದರೆ ಅವರಿಗೆ ಅವರು ಮೇಲು ಗಂಡು ಮಕ್ಕಳು ಇರೋದು, ಗಂಡು ಮಕ್ಕಳಿದ್ದಾರೆ ಅಂತ ಮುಜುಗರ ಪಡುವಂಥದ್ದು ಏನಿಲ್ಲ. ಅಲ್ಲಿ ಆರಾಮಾಗಿ ಇರ್ಬೋದು. ನಮ್ಮ ಮನೆಯವ್ರ ಥರ, ನಮ್ಮ ಸ್ವಂತ ಮನೆ ಥರ ಅವ್ರ ಮನೆಯಲ್ಲಿ ಆರಾಮ್ಸೆ ಇರ್ಬೋದು. ಯಾರೂ ಇಲ್ಲ ಅಲ್ಲಿ, ಹೇಳೋರಿಲ್ಲ ಕೇಳೋರಿಲ್ಲ. ನಾವು ಫೋನ್ಗೇನಿಲ್ಲ. ಒಂದು ಸ್ವಲ್ಪ ಲೇಡಿ ಇದ್ದರೆ ಇನ್ನೂ ಬೆಸ್ಟ್. ಆ ಥರ ಇದ್ದರೆ ನನಗೆ ದಯವಿಟ್ಟು ಯಾರಿಗಾರು ಇಂಟ್ರೆಸ್ಟ್ ಇರೋ ವಾಟ್ಸಪ್ ಮಾಡಿ ಗೈಸ್. ನಾನು ಫುಲ್ ಇನ್ಫಾರ್ಮೇಷನ್ ನಿಮಗೆ ಹಾಕಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟು ನಂದು ಬೆಳಗ್ಗೆಯಿಂದ ಕೆಲಸ ಆಗಿದೆ. ನೋಡಿ ಎಲ್ಲ ಗೊತ್ತಿದೆ, ಕೆಲಸ ಮಾಡಿ 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 ಮಾಡಿ. ಇನ್ನೂ ಒಂದು ಏನಂದರೆ, ನಾನು ನಾಳೆ ಇನ್ನೂ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾವ ಥರ ವಿಡಿಯೋ ಅಂದರೆ, ನನ್ನ ಗಂಡನ ಸ್ವಲ್ಪ ಮೆಮೊರೀಸ್, ಅವರು ಹಿಂದೆ ಯಾವ ಥರ ಬಾಲ್ಯ ಹೇಗಿತ್ತು, ಏನು ಎತ್ತ ಅಂತ ಹೇಳ್ತಾರಂತೆ, ಹೇಳಿದ್ದಾರೆ. ಅದನ್ನು ನಾಳೆ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಖಂಡಿತ ನೋಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಾಚ್ ಮಾಡಿ. ನಾವು ಮತ್ತೆ ಬರ್ತಾ ಇರ್ತೀವಿ, ಡ್ಯೂಟಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹುಡುಗಿರು ಬರ್ತಾ ಇದ್ದಾರೆ, ಹುಡುಗಿರು ಬರ್ತಾರೆ, ಎಲ್ಲರದ್ದು ವಿಡಿಯೋ ಮಾಡ್ತೀನಿ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಗೈಸ್. ನಾವು ಜಾಸ್ತಿ ಯಾರು ಇರ್ತಾರಲ್ಲ, ಬರ್ತಾರೆ ಹೋಗ್ತಾ ಇರ್ತಾರೆ. ಸೊ ವಿಡಿಯೋ ಅವ್ರಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಅಕ್ಕ ಅಪ್ಲೋಡ್ ಮಾಡಿ ಅಂದರೆ ಅಪ್ಲೋಡ್ ಮಾಡ್ತೀನಿ ಎಲ್ಲರದ್ದು. ನನಗೆ ಖುಷಿ ಅವ್ರದ್ದೆಲ್ಲ ಅಪ್ಲೋಡ್ ಮಾಡೋಕ್ಕೆ. ಅದರಲ್ಲಿ ಏನಿದೆ ಅಪ್ಲೋಡ್ ಮಾಡೋದ್ರಲ್ಲಿ. ನನಗೆ ಅವ್ರದ್ದು ಆ ಥರ ಏನಾದರೂ ಅಪ್ಲೋಡ್ ಮಾಡಿ ಅಂತ ಹೇಳಿದರೆ ನಾನು ಆರಾಮ್ಸೆ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟೇ. ನೋಡೋರು ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ಗೆ ನಮ್ಮ ಆನ್ಸರ್ ಖಂಡಿತ ಇರುತ್ತೆ. ಥ್ಯಾಂಕ್ ಯು ಗಾಯ್ಸ್, ಲವ್ ಯು ಆಲ್.